ಸೊ ಫಸ್ಟ್ ವರ್ಡ್ ಎಂಟೈಸ್. ಆ್ಯಂಡ್ ಪ್ರತಿ ವರ್ಡ್ನ ಮುಂದೆ ನಾನು ಕನ್ನಡದಲ್ಲಿ ಬರೆದಿರ್ತೀನಿ, ಅದನ್ನು ಹೇಗೆ ಪ್ರೊನೌನ್ಸ್ ಮಾಡಬೇಕಂತ. ಆ್ಯಂಡ್ ವರ್ಬ, ಅಡ್ಜೆಕ್ಟಿವ್ ಏನನ್ನೋದನ್ನ ಕೂಡ ಮೆನ್ಷನ್ ಮಾಡ್ತೀನಿ, ಅದರಿಂದ ನಿಮಗೆ ಗೊತ್ತಾಗುತ್ತೆ. ಎಂಟೈಸ್ ಅಂದರೆ ಬೇರೆಯವರಿಗೆ ಏನನ್ನಾದರೂ ತೋರಿಸಿ ಅಟ್ರ್ಯಾಕ್ಟ್ ಮಾಡೋದು, ಬಂದು ಅದನ್ನು ಪಡ್ಕೊಳ್ಳೋದಕ್ಕೆ ಅವರು. ಇಲ್ಲಿ ನೋಡಿ, ದೀಸ್ ಆ್ಯಡ್ಸ್ ಆರ್ ಎಂಟೈಸಿಂಗ್ ಯಂಗ್ ಪೀಪಲ್. ಈ ಆ್ಯಡ್ಸ್ ಯಂಗ್ ಪೀಪಲ್ನ ಎಂಟೈಸ್ ಮಾಡ್ತಾ ಇದ್ದಾವೆ. ಅಂದರೆ ಅವ್ರು ಬಂದು ಅದನ್ನು ತಗೋಬೇಕು, ಅದನ್ನು ನೋಡಬೇಕು, ಆರ್ ಅದನ್ನು ಯೂಸ್ ಮಾಡಬೇಕು ಅಂತ. ಕಂಪನೀಸ್ ನೌಎಡೇಸ್ ಡೂ ಎನಿಥಿಂಗ್ ಟು ಎಂಟೈಸ್ ದ ಕಸ್ಟಮರ್ಸ್. ಸೊ ಕಂಪನೀಸ್ ಕಸ್ಟಮರ್ಸ್ನ ಸೆಳೆಯೋದಕ್ಕೆ ಏನು ಬೇಕಾದರೂ ಮಾಡ್ತಾ ಇದ್ದಾವೆ. ಎಂಟೈಸ್ ಅನ್ನೋದನ್ನ ಅಡ್ಜೆಕ್ಟಿವ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಈ ಥರ ನೋಡಿ, ಎನ್ ಎಂಟೈಸಿಂಗ್ ಸ್ಮೆಲ್, ದ್ಯಾಟ್ಸ್ ಅನ್ ಎಂಟೈಸಿಂಗ್ ಆಫರ್, ರೈಟ್? ನೆಕ್ಸ್ಟ್ ಒನ್, ರೆಸೊನೇಟ್ ಅಂದರೆ ಒಂದು ಸೌಂಡ್ ಅಥವಾ ಯಾರಾದರೂ ವಾಯ್ಸ್ ಪ್ರತಿಧ್ವನಿಸುವುದು. ಇಲ್ಲಿ ನೋಡಿ, ಹಿಸ್ ವಾಯ್ಸ್ ರೆಸೊನೇಟೆಡ್ ಇನ್ ದ ಎಂಪ್ಟಿ ಹಾಲ್. ಹಾಲ್ ತುಂಬ ದೊಡ್ಡದಾಗಿದ್ದರೆ ನೀವು ಜೋರಾಗಿ ಕೂಗಿದಾಗ ವಾಯ್ಸ್ ಏನಾಗುತ್ತೆ? ರೆಸೊನೇಟ್ ಆಗುತ್ತೆ. ದ ಟೆಂಪಲ್ ರೆಸೊನೇಟೆಡ್ ವಿತ್ ದೇರ್ ಲಾಫ್ಟರ್. ಇಲ್ಲಿ ಟೆಂಪಲ್ ರೆಸೊನೇಟ್ ಆಯಿತು ಯಾವುದರಿಂದ? ವಿತ್ ದೇರ್ ಲಾಫ್ಟರ್. ಮೈ ಫಾದರ್ಸ್ ದೋಸ್ ವರ್ಡ್ಸ್ ಆಲ್ವೇಸ್ ರೆಸೊನೇಟ್ ಇನ್ ಮೈ ಹೆಡ್. ನನ್ನ ಮೈಂಡ್ನಲ್ಲಿ ಅವರ ಮಾತುಗಳು ರೆಸೊನೇಟ್ ಆಗ್ತಿದೆ ಅಂದರೆ ಅರ್ಥ ಆ ಮೆಮೊರೀಸ್, ಎಮೋಷನ್ಸ್ ಎಲ್ಲ ಮತ್ತೆ ರೀಕಾಲ್ ಆಗ್ತಿದೆ, ಮತ್ತೆ ಮತ್ತೆ ನನಗೆ ಕೇಳಿಸ್ತಿದೆ ಅಂತ ಅರ್ಥ. ನೆಕ್ಸ್ಟ್ ಒನ್, ಎಕ್ಸ್ಪೆಲ್ ಅಂದರೆ ಒಬ್ಬರನ್ನ ಸ್ಕೂಲಿಂದ, ಕಾಲೇಜಿಂದ ಅಥವಾ ಒಂದು ಆರ್ಗನೈಸೇಷನ್ನಿಂದ ಫೋರ್ಸಿಬಲ್ ಆಗಿ ಹೊರಗೆ ಹಾಕೋದು, ಅವ್ರು ಮಾಡಿರೋ ಏನೋ ಒಂದು ತಪ್ಪಿಗಾಗಿ ಅಥವಾ ಏನಾದರೂ ಒಂದು ರೀಸನ್ನಿಂದ. ಹಿ ವಾಸ್ ಎಕ್ಸ್ಪೆಲ್ಡ್ ಫ್ರಮ್ ಕಾಲೇಜ್ ಫಾರ್ ಚೀಟಿಂಗ್. ಸೊ ನೋಡಿ, ಇದು ಪ್ಯಾಸಿವ್ ವಾಯ್ಸ್ನಲ್ಲಿದೆ. ಅಂದರೆ ಅವನನ್ನು ಕಾಲೇಜಿಂದ ಹೊರಗೆ ಹಾಕಿದ್ರು ಚೀಟಿಂಗ್ ಮಾಡಿದ್ದಕ್ಕಾಗಿ. ದ US ಗವರ್ಮೆಂಟ್ ಎಕ್ಸ್ಪೆಲ್ಡ್ 2 ಜರ್ಮನ್ಸ್. ಸೊ US ಗವರ್ಮೆಂಟ್ 2 ಜರ್ಮನ್ಸ್ನ ದೇಶದಿಂದ ಹೊರಗೆ ಹಾಕಿತು. ದ ಕಮಿಟಿ ಮೇಡ್ ಅ ಡಿಸಿಷನ್ ಟು ಎಕ್ಸ್ಪೆಲ್ ದ 3 ಮೆಂಬರ್ಸ್ನ ಹೊರಗೆ ಹಾಕೋದಕ್ಕೆ ಅವರು ಡಿಸೈಡ್ ಮಾಡಿದ್ರು. ಆ್ಯಂಡ್ ಈ ಸೆಂಟೆನ್ಸ್ ನೋಡಿ, ಏರ್ ಇಸ್ ಎಕ್ಸ್ಪೆಲ್ಡ್ ಫ್ರಮ್ ದ ಲಂಗ್ಸ್ ವೆನ್ ವಿ ಬ್ರೀದ್ ಔಟ್. ಏರ್ ಲಂಗ್ಸಿಂದ ಹೊರಗಡೆ ಬರುತ್ತೆ ವಿತ್ ಫೋರ್ಸ್ ವೆನ್ ವಿ ಬ್ರೀದ್ ಔಟ್. ಈ ರೀತಿ ಮೀನಿಂಗ್ ಕೊಡೋದಕ್ಕೂ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಒನ್, ವಿತ್ ಹೋಲ್ಡ್. ಈ ವರ್ಡ್ ಕೇಳಿರ್ತೀರಲ್ವಾ? ಅಂದರೆ ಏನನ್ನಾದರೂ ಕೊಡೋದಿಲ್ಲ ಅಂತ ಹೇಳಿ ತಡೆ ಹಿಡಿಯೋದು, ಹೋಲ್ಡ್ ಬ್ಯಾಕ್ ಮಾಡ್ಕೊಳ್ಳೋದು. ದ ಕಂಪನಿ ಇಸ್ ವಿತ್ ಹೋಲ್ಡಿಂಗ್ ದ ಪೇಮೆಂಟ್ಸ್ ಆಫ್ ಮೆನಿ ಲೇಬರರ್ಸ್. ಸೊ ಲೇಬರರ್ಸ್ ಕೊಡಬೇಕಾಗಿರುವಂಥ ಪೇಮೆಂಟ್ನ ಅವ್ರು ಕೊಡ್ತಾ ಇಲ್ಲ, ಹೋಲ್ಡ್ ಬ್ಯಾಕ್ ಮಾಡ್ಕೊಂಡಿದ್ದಾರೆ. ಅಂದರೆ ಏನೋ ಕೆಲಸ ಆಗಿಲ್ಲ ಅಥವಾ ಮತ್ತೇನೋ ರೀಸನಿಂದ. ದ ಪರ್ಸನಲ್ ಡೀಟೇಲ್ಸ್ ಆಫ್ ದ ವುಮೆನ್ ಆರ್ ಬೀಯಿಂಗ್ ವಿತ್ ಹೆಲ್ಡ್. ವಿತ್ ಹೋಲ್ಡ್ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ವಿತ್ ಹೆಲ್ಡ್. ಅವರ ಡೀಟೇಲ್ಸ್ನ ಕೊಡದೆ ತಡೆ ಹಿಡಿದುಕೊಳ್ಳಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಫೈನಾನ್ಷಿಯಲ್ ಏಡ್ ಫಾರ್ ಪೂರ್ ಕಂಟ್ರೀಸ್ ಹ್ಯಾಸ್ ಬಿನ್ ವಿತ್ ಹೆಲ್ಡ್. ಅಂದರೆ ಪೂರ್ ಕಂಟ್ರೀಸ್ಗೆ ಕೊಡಬೇಕಾದಂತಹ ಆರ್ಥಿಕ ಸಹಾಯನ ಏನು ಮಾಡಿದ್ದಾರೆ? ವಿತ್ ಹೋಲ್ಡ್ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಯೂಸ್ ಆಗ್ತಿದೆ. ಆ ವಿಡಿಯೋಸ್ ಎಲ್ಲ ನೀವು ನೋಡಿದರೆ ಈ ಸೆಂಟೆನ್ಸ್ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಒನ್, ಇಂಟರ್ವೀನ್ ಅಂದರೆ ಒಂದು ಆ್ಯಕ್ಷನಲ್ಲಿ ಅಥವಾ ಒಂದು ಸಿಚುವೇಷನಲ್ಲಿ ಮಧ್ಯಪ್ರವೇಶ ಮಾಡೋದು, ಅಲ್ಲೇನಾದರೂ ಚೇಂಜಸ್ ಮಾಡೋದಕ್ಕೆ, ಮಾತಾಡೋದಕ್ಕೆ, ರೈಟ್? ಇಲ್ಲಿ ನೋಡಿ, ದ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಇಂಟರ್ವೀನ್ಡ್ ಪರ್ಸ್ನಲಿ. ಪ್ರೈಮ್ ಮಿನಿಸ್ಟರೇ ಪರ್ಸ್ನಲ್ ಆಗಿ ಮಧ್ಯಪ್ರವೇಶ ಮಾಡಿದರು. ದ ಸಿಚುವೇಶನ್ ಕಾಮ್ ಡೌನ್ ವೆನ್ ದ ಪ್ರಿನ್ಸಿಪಾಲ್ ಇಂಟರ್ವೀನ್ಡ್. ಸ್ಟಾಪ್ ಶೌಟಿಂಗ್ ಸೀಮಾ, ಹರ್ ಮದರ್ ಇಂಟರ್ವೀನ್ಡ್. ಆ ಮಾತನ್ನು ಹೇಳ್ಕೊಂಡು ಹರ್ ಮದರ್ ಇಂಟರ್ವೀನ್ಡ್. ಸೊ ಗೊತ್ತಾಯ್ತಲ್ಲ? ಸೊ ನಾನು ಹೇಗೆ ತೋರಿಸಿದ್ದೀನೋ ಹಾಗೆ ನೋಟ್ಸ್ ಮಾಡ್ಕೊಳ್ಳಿ. ಸೊ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಡೈಲಿ ಲೈಫ್ನಲ್ಲಿ, ನಿಮ್ಮ ಎಕ್ಸಾಮ್ಸ್ನಲ್ಲಿ, ರೀಡಿಂಗ್ನಲ್ಲಿ, ನಿಮ್ಮ ವರ್ಕಲ್ಲಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಸೊ ನಾನು ಇದೇ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಈ ಥರ ವೀಡಿಯೋಸ್ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದರೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಈಗಲೇ ವೀಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ. ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ನೋಡ್ಬೋದು ಆ್ಯಂಡ್ ಯಾವುದೇ ವೀಡಿಯೋ ನೀವು ಮಿಸ್ ಆಗೋದಿಲ್ಲ. ಥ್ಯಾಂಕ್ ಯು.